ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಸುದರ್ಶನ ಚಕ್ರ ಭಾರತದ ಮಹಾಕವಚ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡಲಿರುವ ವಿಷಯ ನಿಜಕ್ಕೂ ರೋಮಾಂಚನಕಾರಿ. ಭಾರತ ಇವತ್ತು ಒಂದು ಅದ್ಭುತವಾದ ರಕ್ಷಣಾ ಕವಚವನ್ನು ನಿರ್ಮಿಸಲು ಮುಂದಾಗಿದೆ. ಅದರ ಹೆಸರು ಸುದರ್ಶನ ಚಕ್ರ ಮತ್ತು ಈ ಯೋಜನೆಯಲ್ಲಿ ಭಾಗವಾಗಲು ಮೊದಲ ದೇಶವಾಗಿ ಮುಂದೆ ಬಂದಿದ್ದು ಇಸ್ರೇಲ್. ಏನಿದು ಯೋಜನೆ? ಇಸ್ರೇಲ್ ಏನು ಕೊಡಲು ತಯಾರಾಗಿದೆ? ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಸುದರ್ಶನ ಚಕ್ರ ಅಂದ್ರೇನು? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕೃತವಾಗಿ ಸುದರ್ಶನ ಚಕ್ರ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದಾರೆ. ಇದು ಕೇವಲ ಒಂದು ಕ್ಷಿಪಣಿ ಅಥವಾ ರಡಾರ್ ಖರೀದಿಸೋ ಯೋಜನೆಯಲ್ಲ. ಇದು ಭಾರತದ ಸಂಪೂರ್ಣ ಆಕಾಶ ರಕ್ಷಣಾ ವ್ಯವಸ್ಥೆಯನ್ನು ಒಂದೇ ಬಲಿಷ್ಠ ಜಾಲದಲ್ಲಿ ಬೆಸೆಯೋ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಸರಳವಾಗಿ ಹೇಳಬೇಕಂದ್ರೆ, ಯಾವುದೇ ಶತ್ರು ರಾಷ್ಟ್ರ ಭಾರತದ ಮೇಲೆ ಕ್ಷಿಪಣಿ, ಡ್ರೋನ್ ಅಥವಾ ಯುದ್ಧ ವಿಮಾನ ಕಳಿಸಿದರೆ ಅದು ಭಾರತದ ಗಡಿ ತಲುಪೋ ಮೊದಲೇ ಆಕಾಶದಲ್ಲೇ ನಾಶವಾಗಬೇಕು. ಅದಕ್ಕಾಗಿಯೇ ಈ ಸುದರ್ಶನ ಚಕ್ರ 2035ರ ಒಳಗೆ ಈ ವ್ಯವಸ್ಥೆ ಸಂಪೂರ್ಣ ಕಾರ್ಯಾರಂಭ ಮಾಡಬೇಕು ಅನ್ನೋದು ಸರ್ಕಾರದ ಗುರಿ. ಭಾರತದ ಸ್ವಂತ ರಕ್ಷಣಾ ಕವಚ. ಈ ಯೋಜನೆಯ ಅತ್ಯಂತ ಮುಖ್ಯ ವಿಷಯ ಅಂದರೆ ಇದು ಸ್ವತಂತ್ರ ಭಾರತೀಯ ವ್ಯವಸ್ಥೆ. ಅಂದರೆ ಭಾರತ ಬೇರೆ ದೇಶದ ಮೇಲೆ ಅವಲಂಬಿಸದೆ ತನ್ನದೇ ರಕ್ಷಣಾ ಜಾಲ ನಿರ್ಮಿಸಲಿದೆ. ಇದರ ಅಡಿಯಲ್ಲಿ ಭಾರತ ಈಗಾಗಲೇ ಹೊಂದಿರೋ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ವ್ಯವಸ್ಥೆಯನ್ನು ಮತ್ತು ಮುಂದೆ ಅಭಿವೃದ್ಧಿ ಆಗಲಿರೋ ಹೊಸ ಅಸ್ತ್ರಗಳನ್ನು ಎಲ್ಲವನ್ನು ಒಂದೇ ಜಾಲದಲ್ಲಿ ಜೋಡಿಸಲಾಗುತ್ತೆ. ಅದರಲ್ಲಿ ಅತ್ಯಂತ ಮುಖ್ಯ ಅಸ್ತ್ರ ಪ್ರಾಜೆಕ್ಟ್ ಕುಶ. ಇದರ ಅಡಿಯಲ್ಲಿ ಭಾರತ ತನ್ನದೇ ಲಾಂಗ್ ರೇಂಜ್ ಉದ್ದ ಶ್ರೇಣಿಯ ಕ್ಷಿಪಣಿ ಇಂಟರ್ಸೆಪ್ಟರನ್ನು ತಯಾರಿಸುತ್ತಿದೆ. 2026ರ ಒಳಗೆ MI ಇಂಟರ್ಸೆಪ್ಟರ್ ಪರೀಕ್ಷೆ ಶುರು ಆಗಲಿದೆ. ಇದು 150 ಕಿಲೋಮೀಟರ್ ದೂರದಲ್ಲಿ ಶತ್ರುವಿನ ಕ್ಷಿಪಣಿಗಳನ್ನು ಹೊಡೆದುರುಳಿಸಬಲ್ಲದು. ಮುಂದೆ ಬರಲಿರುವ M2 ಮತ್ತು M3 ಆವೃತ್ತಿಗಳು 400 ಕಿಲೋಮೀಟರ್ವರೆಗೆ ತಲುಪಬಲ್ಲವು. ಅಂದರೆ ರಷ್ಯಾದ S-400 ಸಿಸ್ಟಮ್ಗೆ ಭಾರತದ ಸ್ವದೇಶಿ ಪರ್ಯಾಯ ತಯಾರಾಗ್ತಿದೆ ಸ್ನೇಹಿತರೆ. ರಾಜಧಾನಿಯ ಕವಚ, ಕ್ಯಾಪಿಟಲ್ ಡೋಮ್. ಈ ಯೋಜನೆಯಲ್ಲಿ ಒಂದು ವಿಶೇಷ ಭಾಗ ಇದೆ, ಕ್ಯಾಪಿಟಲ್ ಡೋಮ್. ಇದು ದೆಹಲಿ ಸೇರಿದಂತೆ ದೇಶದ ಅತ್ಯಂತ ಮಹತ್ವದ ನಗರಗಳನ್ನು ರಕ್ಷಿಸೋ ವಿಶೇಷ ಪದರವಾಗಿದೆ. ಇದರಲ್ಲಿ 3 ಮುಖ್ಯ ಅಸ್ತ್ರಗಳಿವೆ. ಮೊದಲನೆಯದು QR-SAM ಮತ್ತು VLSR-SAM. ಇವು ಕ್ವಿಕ್ ರಿಯಾಕ್ಷನ್ ಮಿಸೈಲ್ಗಳು. ಅಂದರೆ ಎಚ್ಚರಿಕೆ ಸಿಕ್ಕ ಕೆಲವೇ ಸೆಕೆಂಡುಗಳಲ್ಲಿ ಶತ್ರುವಿನ ಕ್ಷಿಪಣಿಯನ್ನು ನಾಶ ಮಾಡಬಲ್ಲ ವ್ಯವಸ್ಥೆ. ಎರಡನೆಯದು ಡೈರೆಕ್ಟೆಡ್ ಎನರ್ಜಿ ವೆಪನ್ಸ್. ಅಂದರೆ ಹೈ ಎನರ್ಜಿ ಲೇಸರ್ಗಳು. ಡ್ರೋನ್ ದಾಳಿ, ಲಾಯ್ಟರಿಂಗ್ ಮ್ಯುನಿಷನ್ಗಳನ್ನು ಕಡಿಮೆ ಖರ್ಚಿನಲ್ಲಿ ನಾಶ ಮಾಡಲು ಲೇಸರ್ ಅಸ್ತ್ರ ಬಳಕೆ ಆಗಲಿದೆ. ಮೂರನೆಯದು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ಸ್. ಇವು ಎಲ್ಲ ರಕ್ಷಣಾ ವ್ಯವಸ್ಥೆಗಳನ್ನು ಒಂದೇ ಕೇಂದ್ರದಿಂದ ನಿಯಂತ್ರಿಸೋ ಕೇಂದ್ರಗಳು. ಟ್ಯಾಕ್ಟಿಕಲ್ ರಾಕೆಟ್ನಿಂದ ಹೈಪರ್ಸಾನಿಕ್ ಮಿಸೈಲ್ವರೆಗೆ ಎಲ್ಲವನ್ನು ಒಂದೇ ಜಾಲ ನಿಭಾಯಿಸುತ್ತದೆ. ಇಸ್ರೇಲ್ ಭಾರತಕ್ಕಾಗಿ ಏನು ತರಲಿದೆ? ಈಗ ಅತ್ಯಂತ ಮುಖ್ಯ ಭಾಗಕ್ಕೆ ಬರೋಣ. ಭಾರತದ ರೆಡಾರ್, ಮಿಸೈಲ್, ಲೇಸರ್ ಎಲ್ಲ ಹಾರ್ಡ್ವೇರ್ ತನ್ನದೇ ದೇಶದಲ್ಲಿ ತಯಾರಿಸಲಿದೆ. ಆದರೆ ಇಸ್ರೇಲ್ ತರಲಿರುವುದು ಈ ಎಲ್ಲ ಅಸ್ತ್ರಗಳ ಡಿಜಿಟಲ್ ಮೆದುಳು, ಅಂದರೆ ಸಾಫ್ಟ್ವೇರ್ ಮತ್ತು ಬುದ್ಧಿಮತ್ತೆ. 3 ವಿಷಯಗಳಲ್ಲಿ ಇಸ್ರೇಲ್ ಭಾರತಕ್ಕೆ ಸಹಕಾರ ನೀಡಲಿದೆ. ಮೊದಲನೆಯದು ಬ್ಯಾಟಲ್ ಮ್ಯಾನೇಜ್ಮೆಂಟ್ ಆಲ್ಗೊರಿಥಮ್ಸ್. ಇದು ಏನು ಮಾಡುತ್ತೆ ಅಂದರೆ, ಒಂದು ಸಣ್ಣ ಡ್ರೋನ್ ಬಂದರೆ ಲೇಸರ್ ಉಪಯೋಗ ಮಾಡಿಕೊಂಡು ದೊಡ್ಡ ಬ್ಯಾಲಿಸ್ಟಿಕ್ ಮಿಸೈಲ್ ಬಂದರೆ ದುಬಾರಿ ಇಂಟರ್ಸೆಪ್ಟರ್ಗಳನ್ನು ಹಾರಿಸಿ ಎಂದು ಮಿಲಿ ಸೆಕೆಂಡ್ಗಳಲ್ಲಿ
ನಿರ್ಧಾರ ತೆಗೆದುಕೊಳ್ಳೋ ತಂತ್ರಜ್ಞಾನ ಇದು. ಅಂದರೆ ಬೆಲೆ ಬಾಳೋ ಮಿಸೈಲ್ಗಳು ವ್ಯರ್ಥವಾಗೋದಿಲ್ಲ. ಸರಿಯಾದ ಅಸ್ತ್ರ ಸರಿಯಾದ ಶತ್ರುವಿಗೆ ಮಾತ್ರ ಹೋಗುತ್ತದೆ. ಎರಡನೆಯದು ಸೆನ್ಸಾರ್ ಫ್ಯೂಷನ್ ಲಾಜಿಕ್. ಒಂದು ರೆಡಾರ್ ಒಂದು ಕಡೆ ನೋಡ್ತಿದೆ, ಇನ್ನೊಂದು ರೆಡಾರ್ ಬೇರೆ ಕಡೆ ನೋಡ್ತಿದೆ. ಇವೆಲ್ಲ ಮಾಹಿತಿ ಒಂದು ಕಡೆ ಮಾತಾಡಿಕೊಂಡು ಒಂದೇ ಚಿತ್ರ ತೋರಿಸಬೇಕು. ಇದನ್ನು ಸೆನ್ಸಾರ್ ಫ್ಯೂಷನ್ ಅಂತಾರೆ. ಡೇಟಾ ತಡೆ ಇಲ್ಲದೆ, ಗೊಂದಲ ಇಲ್ಲದೆ ಎಲ್ಲ ರೆಡಾರ್ಗಳು ಒಂದೇ ತಂಡದಂತೆ ಕೆಲಸ ಮಾಡುತ್ತವೆ. ಇಸ್ರೇಲ್ ಈ ತಂತ್ರಜ್ಞಾನದಲ್ಲಿ ಜಗತ್ತಿನಲ್ಲೇ ಮೇಲ್ಮಟ್ಟದಲ್ಲಿದೆ. ಮೂರನೆಯದು ಟಾರ್ಗೆಟ್ ಡಿಸ್ಕ್ರಿಮಿನೇಷನ್. ಶತ್ರುಗಳು ಕ್ಷಿಪಣಿ ಕಳಿಸುವಾಗ ನೈಜ ಲೈವ್ ವಾರ್ಹೆಡ್ ಜೊತೆಗೆ ನಕಲಿ ವಸ್ತುಗಳನ್ನು ಕೂಡ ಕಳಿಸುತ್ತೆ. ಡಿಸೆಪ್ಷನ್ ಮಾಡಲು ನಮ್ಮ ಸಿಸ್ಟಮ್ ಯಾವುದು ನಿಜ ಯಾವುದು ನಕಲಿ ಅಂತ ಗುರುತಿಸಬೇಕು. ಇದಕ್ಕೆ ಅಡ್ವಾನ್ಸ್ಡ್ ಸೀಕರ್ ಟೆಕ್ನಾಲಜಿ ಬೇಕು. ಇಸ್ರೇಲ್ ಇದನ್ನು ತನ್ನ ಐರನ್ ಡೋಮ್ ಮತ್ತು ಆ್ಯರೋ ಸಿಸ್ಟಮ್ನಲ್ಲಿ ಈಗಾಗಲೇ ಯಶಸ್ವಿಯಾಗಿ ಬಳಸ್ತಿದೆ. 2500 ಕಿಲೋಮೀಟರ್ ಮೊದಲೇ ಎಚ್ಚರಿಕೆ. ಇನ್ನೊಂದು ಅದ್ಭುತ ವಿಷಯ ಏನೆಂದರೆ ಸ್ನೇಹಿತರೆ, ಇಸ್ರೇಲ್ ಹಾರಿಜಾನ್ ಸ್ಕ್ಯಾನಿಂಗ್ ತಂತ್ರಜ್ಞಾನ ಕೊಡಲು ಪ್ರಸ್ತಾಪ ಮಾಡಿದೆ. ಇದೇನು ಅಂದರೆ ಭಾರತದ ಗಡಿಯಿಂದ 2500 ಕಿಲೋಮೀಟರ್ ದೂರದಲ್ಲೇ ಶತ್ರುಗಳ ಕ್ಷಿಪಣಿಯನ್ನು ಪತ್ತೆ ಹಚ್ಚೋ ಶಕ್ತಿ. ಇದರಿಂದ ಆಗೋ ಅನುಕೂಲ ಏನೆಂದರೆ ಶತ್ರುಗಳ ದಾಳಿ ಭಾರತವನ್ನು ತಲುಪೋ ಮೊದಲೇ ಹಲವು ನಿಮಿಷಗಳ ಮೊದಲೇ ಎಚ್ಚರಿಕೆ ಸಿಗುತ್ತದೆ. ಈ ಹೆಚ್ಚುವರಿ ಸಮಯ ನಮ್ಮ ಸೈನ್ಯಕ್ಕೆ ಗರಿಷ್ಠ ದೂರದಲ್ಲೇ ಶತ್ರುವನ್ನು ನಿಲ್ಲಿಸೋ ಅವಕಾಶ ಕೊಡುತ್ತೆ. ಅಂದರೆ ದಾಳಿ ಯಶಸ್ವಿಯಾಗುವ ಸಾಧ್ಯತೆ ಭಾರಿ ಕಡಿಮೆ ಆಗುತ್ತದೆ. ಭಾರತಕ್ಕೆ ಇದರಿಂದ ಏನು ಲಾಭ? ಸ್ನೇಹಿತರೆ, ಈ ಯೋಜನೆ ಭಾರತಕ್ಕೆ 2 ರೀತಿಯಲ್ಲಿ ಲಾಭವನ್ನು ತರುತ್ತದೆ. ಮೊದಲನೆಯದು ಆತ್ಮನಿರ್ಭರ ಭಾರತ ನಿಜವಾಗುತ್ತದೆ. ರೆಡಾರ್, ಮಿಸೈಲ್, ಲೇಸರ್ ಎಲ್ಲ ಭಾರತದಲ್ಲೇ ತಯಾರಾಗುತ್ತದೆ. ಇಸ್ರೇಲ್ ತರೋದು ಕೇವಲ ಸಾಫ್ಟ್ವೇರ್ ತಂತ್ರಜ್ಞಾನ. ಯಾವ ನಿರ್ಬಂಧ ಹಾಕಿದ್ರೂ ಭಾರತದ ರಕ್ಷಣೆ ನಿಲ್ಲೋದಿಲ್ಲ. ಎರಡನೆಯದು ಅಭಿವೃದ್ಧಿಯ ವೇಗ ಹೆಚ್ಚಾಗುತ್ತೆ. ಇಸ್ರೇಲ್ ಈಗಾಗಲೇ ಐರನ್ ಡೋಮ್, ಆ್ಯರೋ ಡೇವಿಡ್ ಸ್ಲಿಂಗ್ ಮೂಲಕ ಈ ತಂತ್ರಜ್ಞಾನಗಳನ್ನು ಸಾಬೀತು ಮಾಡಿದೆ. ಭಾರತ ಅದೇ ಅನುಭವವನ್ನು ತೆಗೆದುಕೊಂಡು ತನ್ನ ಸಮಯ ಮತ್ತು ಹಣವನ್ನು ಉಳಿಸಬಹುದು. ಇದನ್ನು ತಜ್ಞರುಗಳು ಶೀಲ್ಡ್ ಆ್ಯಂಡ್ ಸ್ವೋರ್ಡ್ ತಂತ್ರ ಅಂತಾರೆ. ಒಳಗಿನ ಶಕ್ತಿ ಬೆಳೆಸ್ಕೊಳ್ಳೋದು, ಹೊರಗಿನ ಜ್ಞಾನ ತೆಗೆದುಕೊಳ್ಳೋದು ಎರಡೂ ಒಟ್ಟಿಗೆ. ಸ್ನೇಹಿತರೆ, ಸುದರ್ಶನ ಚಕ್ರ ಅನ್ನೋ ಹೆಸರೇ ಹೇಳ್ತಿದೆ, ಇದು ಭಗವಂತ ವಿಷ್ಣುವಿನ ಅಸ್ತ್ರ. ಯಾವ ಶತ್ರುವು ಭಾರತದ ಮೇಲೆ ದಾಳಿ ಮಾಡೋಕ್ಕೆ ಧೈರ್ಯ ಮಾಡಬಾರದು. ಅದೇ ಈ ಯೋಜನೆಯ ಗುರಿಯಾಗಿದೆ. ಆಕಾಶದಿಂದ ಬಂದ ಯಾವ ಶತ್ರುಗಳ ಅಸ್ತ್ರವೂ ಭಾರತದ ನೆಲ ಮುಟ್ಟಬಾರದು. 2035 ಒಳಗೆ ಈ ಕನಸು ನನಸಾಗಲಿ. ಭಾರತ ನಿಜವಾದ ರಕ್ಷಣೆಯ ಮಹಾಶಕ್ತಿಯಾಗಲಿ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.